ಅವತ್ತೊಂದು ದಿವಸ ಅರೆಸ್ಟ್ ಆದರೂ ನೋಡಿ ಎಲ್ಲರೂ ಕರ್ಕೊಂಡು ಬಂದಿರೋದಲ್ಲ. ಕರ್ಕೊಂಡು ಬಂದ ದಿವಸನೇ 80% ಅವ್ರ ಮೇಲೆ ಪ್ರಕರಣ ಪ್ರೂವ್ ಆಗೋಗ್ಬಿಡುತ್ತೆ. ಇಲ್ಲಾಂದ್ರೆ ನೀವು ಕಸ್ಟಡಿಗೆ ತಗೋಕ್ಕಾಗಲ್ವಲ್ಲ ಅವ್ರನ್ನ. ಬಟ್ ಸಡನ್ ಆಗಂತೂ ಯಾವ ಕಾರಣಕ್ಕೂ ಇದ್ರಲ್ಲಿ ಬೇಲ್ ಆಗಲ್ಲ. 6 ತಿಂಗಳ ಮೇಲೆ ಪ್ರಯತ್ನ ಪಟ್ಕೊಂಡು ಹೋಗ್ಬೋದು ಅಷ್ಟೇ. ಅದರೊಳಗಡೆ ಅಂತೂ ಇವ್ರಿಗೆ ಯಾವ ಕಾರಣಕ್ಕೂ ಕಷ್ಟ ಅನ್ನಿಸ್ತದೆ ನನಗೆ. ಈ ಪ್ರಕರಣದಲ್ಲಿ ನಾನು ಏನೂ ಇಟ್ಕೊಳ್ಳಲ್ಲ ಸರ್, ಹಾಗಲ್ಲ ಸರ್, ನನ್ನ ಕೈಲಿ ತಡ್ಕೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಏನಾದರೂ ಒಂದು ಕ್ವಾರ್ಟ್ರು ಸರ್, ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಸರ್, ನೀವು ಒಳ್ಳೆಯವ್ರು ಸರ್, ನೀವು ಕೊಡಬೇಕು, ಕೊಟ್ಟಿದ್ದೀವಿ, ನಮಗೆ ಸತ್ಯ ಬೇಕಷ್ಟೇ. ಕೇಸಲ್ಲಿ ಯಾರೂ ವಿದ್ಯಾವಂತರುಗಳು ಬರೋದಿಲ್ಲ ವಿಟ್ನೆಸ್ ಹಾಕೋಕ್ಕೆ. ಏನು 10 ದಿವಸ 7 ದಿವಸ 6 ದಿವಸ ಕರೀತಾರೆ, ನಮ್ಗೆ ಹಾಕೊಂಡು ಕೂಗ್ತಾರೆ ಅಲ್ಲಿ ಎವಿಡೆನ್ಸ್ಗೆ. ಅಲ್ಲಿ ಏನು ನಮ್ಗೆ ಹೋದ್ರೆ ₹1 ಇರಲ್ಲ, ನಮ್ಮ ಕೆಲಸ ಎಲ್ಲ ಬಿಟ್ಟು ಬರಬೇಕು. ಇಲ್ಲಿ ಪ್ರಕರಣಗಳು ನೀವು ಏನು ಮಾಡಿದ್ರು ಮಟಾಶ್ ಆಗಿಬಿಡ್ತವೆ. ಕರ್ಕಬ ಅವ್ರಿಗೆ ಏನೋ ಅಂದಾಗ ಏನೋ ಕರ್ಕೊಂಡು ಹೋಗೋಣ ಕಣೋ, ಬಾಸ್ ಕರೆದವ್ರೆ, ಏನೋ ಮಾಡ್ಬಿಟ್ಟು ಕರ್ಕೊಂಡು ಹೋಗೋಣ ಕಣ್ರು, ಏನೋ ಹೇಳ್ಬಿಟ್ಟು ಕಳಿಸ್ತಾರೆ ಎನ್ನುವಂಥದ್ದು ಮನೋಪ್ರವೃತ್ತಿ ಅವ್ರಿಗಿರ್ತದೆ. ಅಲ್ಲಿ ಆ್ಯಕ್ಟ್ಗಳು ನಡೆದಾಗ ಬೇರೆಯವ್ರ ಕೈಗೆ ಇದೆಲ್ಲ ಸಿಗಾಕಬಿಟ್ಟಾಗ, ಯಾರೇ ಒಬ್ಬ ಮನುಷ್ಯ ನಿಮ್ಗೆ ವೈಯಕ್ತಿಕವಾಗಿ ಏನೂ ಮಾಡಲಿಲ್ಲ ಅಂದರೆ ನೀವೇನಾದರೂ ಮಾಡೋಕ್ಕೆ ಸಾಧ್ಯನಾ ಅವನಿಗೆ? ಯಾವನು ಬೇರೆಯವ್ರಿಗೆ ಯಾರಿಗಾರ ಮಾಡಿಬಿಟ್ಟಿರಲಿ, ಒಬ್ಬ ಮನುಷ್ಯನ ಗುಣನೇ ಹೆಂಗಲ್ವಾ? ಹಾಗೆ ಚೈನ್ ಆಫ್ ಇವೆಂಟ್ ಅಂತ ಕರಿತೀವಿ, ಅದರೊಳಗಡೆ ಚೈನ್ ಆಫ್ ಆ್ಯಕ್ಟ್ ಒಳಗಡೆ ಸಿಗಾಕಬಿಡ್ತಾರೆ ಇವರು. ತಪ್ಪು ಸರಿನೋ ಅದರಿಂದ ಈಚೆ ಬರಬೇಕಾದ್ರೆ ಏನೇನೆಲ್ಲ ಮಾಡೋದು. ಆಸೆ 5-5 ಲಕ್ಷ ಕೊಟ್ಬಿಟ್ಟಿದ್ದಾರೆ, ಆಯಿತು ಬಿಡು 5 ಲಕ್ಷದಲ್ಲಿ ಏನೋ ಮಾಡಿ ಮನೆ ಕೊಟ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟು ಬೇಲಿಯಲ್ಲಿ ಬಿಡಿಸ್ಕೊಟ್ಬಿಡ್ತೀನಿ ನಾನೆಲ್ಲ ಅಂತ ಹೇಳ್ಬಿಟ್ಟಾರೆ, ಬಂದ್ಬಿಡೋಣ ಈಚೆ ಏನು ಅಂತ. ಆ ಬಡ ಮಕ್ಕಳುಗಳನ್ನ ಮನಸ್ಸುಗಳನ್ನ ಪರಿವರ್ತನೆ ಮಾಡುವಂಥದ್ದು ಇದೆಯಲ್ಲ, ಅದರಂಥ ಘೋರಾಪರಾಧ ಇನ್ಯಾವುದೂ ಇಲ್ಲ. ತಪ್ಪಲ್ವ ಅದು ಮಾಡಿರುವಂಥದ್ದು ಹೇಳಿ? ನೀವು ಮಾನವೀಯ ಆಂಗಲ್ ಹೇಳ್ತೀರಾ ಅಥವಾ ಕಾನೂನಾತ್ಮಕವಾಗಿ ಹೇಳ್ತೀರಾ? ಅಲ್ಲ, ಹುಡುಗರಿಗೆ 5 ಲಕ್ಷ ಕೊಟ್ಟು ಹೋಗಿ ಸರೆಂಡರ್ ಆಗಿ ಅಂತ ಹೇಳಿರೋದು ಇಟ್ಸ್ ಎ ಗ್ರೇಟ್ ಬಿಗ್ಗೆಸ್ಟ್ ಕ್ರೈಮ್. ಬಿಗ್ಗೆಸ್ಟ್ ಕ್ರೈಮ್ ಇನ್ ಲಾ ಆಲ್ಸೋ, ಬಿಗ್ಗೆಸ್ಟ್ ಕ್ರೈಮ್ ಇನ್ ಹ್ಯುಮ್ಯಾನಿಟಿ ಆಲ್ಸೋ. ಹೌದು ತಾನೆ? ಬಡತನ ಬಳಸಿದ್ರು. ಹೌದು, ಅವ್ರನ್ನ ಇದನ್ನೆಲ್ಲ ಎನ್ಕ್ಯಾಶ್ ಮಾಡಿಕೊಂಡು ಈ ಥರ ಮಾಡುವಂಥದ್ದು ಇದೆಯಲ್ಲ, ಇದು ಅತ್ಯಂತ ಸಮಾಜಘಾತಕ ಕೃತ್ಯ. ಇದು ಸಮಾಜಘಾತಕ ಕೃತ್ಯ ಅಂತ ಎಲ್ರಿಗೂ ಹೇಳ್ಬಿಡಲ್ಲ ನಾವು ಪೂರ್ತಿ, ಹೌದಲ್ವಾ? ಆ ಕಾರಣಕ್ಕೆ ಇದರಲ್ಲಿ ನಾವುಗಳು ಇಂಥದ್ದನ್ನೆಲ್ಲ ಯಾಕೆ ಸಮಾಜದಲ್ಲಿ ಮಾತಾಡ್ತಾ ಇದ್ದಾರೆ, ತಪ್ಪು ಇದು ಮಾಡಿರುವಂಥದ್ದು, ಸರಿ ಇಲ್ಲ ಇವನು ಆ್ಯಕ್ಟ್ ಮಾಡುವಂಥದ್ದು ಅನ್ನುವಂಥದ್ದು ಇದೇ ಕಾರಣಕ್ಕೆ. ಒಂದು ಮಾಡಿಬಿಟ್ಟ ಆಗೋಗ್ಬಿಡ್ತು, ಏನೋ ಅಚಾನಕ್ ಆಗೋಗ್ಬಿಡ್ತು ಅನ್ನುವಂತಾಗ ಅದನ್ನು ಏನಾದರೂ ಮಾಡ್ಕೊಂಡು ಅದರಿಂದ ಈಚೆ ಹೆಂಗೆ ಬರೋದು ಅನ್ನುವಂಥ ಆವಾಗಲೇ ಅವ್ರು ಆಚೆ ಬಂದುಬಿಡ್ಬೇಕಾಗಿತ್ತು. ರಾಜರಾಜೇಶ್ವರಿ ನಗರದವ್ರಿಗೆ ಹಿಂಗೆ ಮಾಡಿಬಿಟ್ಟು ಈ ಥರ ಆಗೋಗಿದೆ, ಕರ್ಕೊಬಂದಿದ್ದಾರೆ, ಓದೋ ಏನೋ ಒಬ್ಬೊಬ್ರಿಗೊಬ್ರು ಹೊಡೆದ್ಬಿಟ್ಟು ಅವ್ನು ಪ್ರಜ್ಞೆ ಕಳ್ಕೊಬಿಟ್ಟಿದ್ದಾನೆ, ಏನು ಮಾಡೋದು, ದಯಮಾಡಿ ಬನ್ನಿ ಪೊಲೀಸರುಗಳು ಅಂತ ಹೇಳ್ಬಿಟ್ಟು ಮುಗ್ದು ಅಲ್ಲಿ ಒಂದು ಚಾಪ್ಟರ್ ಕ್ಲೋಸ್ ಆಗಿಬಿಟ್ಟಿರೋದು. ಒಂದು 302 ಒಳಗಡೆ ನಿಂತೋಗ್ಬಿಡೋದು, 201 ಬರ್ತಿರಲಿಲ್ಲ. ಮತ್ತು ಇವ್ರು ಗುಂಡಿ 15 ಅಡಿ ಗುಂಡಿ ಹೊಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. 6 ಅಡಿ ಗುಂಡಿಗೆ ನಿಂತೋಗ್ಬಿಡೋರು, ನಾರ್ಮಲ್ ಗುಂಡಿಗೆ ನಿಂತೋಗ್ಬಿಡೋರು ಇವರು. ಚಪ್ಪಡಿಗಳು ಬರ್ತಿರ್ಲಿಲ್ಲ ಮೇಲೆ. ನಿಮ್ಗೆ ಅನ್ಸುತ್ತಾ ನಿಜಕ್ಕೂ ಚಪ್ಪಡಿ ಬರುತ್ತೆ ಅಂತ? 100% ಅಲ್ವಾ? ಇಷ್ಟೊಂದು ಎವಿಡೆನ್ಸ್ಗಳು ಸುತ್ಕೊಬಿಟ್ಟಾಗ ಶಿಕ್ಷೆ ಯಾಕೆ ಆಗಲ್ಲ ಅಂತ ಅನ್ಸಲ್ವಾ ಯಾರಿಗಾದ್ರೂ ಒಬ್ಬ ಸಾಮಾನ್ಯನಿಗೆ? ಬಟ್ ಪ್ರಭಾವಶಾಲಿಗಳು ದುಡ್ಡಿದ್ರೆ ನಮ್ಮ ಕಾನೂನು ಕೊಂಡ್ಕೋಬೋದು ಅಂತೆಲ್ಲ ಮಾತು ಹೇಳ್ತಾರೆ. ಇಲ್ಲ ನೋಡಿ, ನಾನು ಹೇಳ್ತೀನಿ ಅದು ಯಾವುದು ಬರಲ್ಲ. ಕಾನೂನು ಕೊಂಡ್ಕೋಬೋದು, ಪ್ರಭಾವಶಾಲಿಗಳು ಇದೆಲ್ಲ ಬರಲ್ಲ. ಈ ಕಾನೂನು ಇನ್ನೂ ಭಾಳ ದಿವಸ ಆಗುತ್ತೆ ಚಾರ್ಜ್ ಶೀಟ್ ಆಗುವಂಥದ್ದು, ಅದಾದಮೇಲೆ ತನಿಖೆಗೆ ಬರುವಂಥದ್ದು, ಇದು ಎವಿಡೆನ್ಸಿಗೆ ಬರ್ತಕ್ಕಂಥದ್ದು ಕೋರ್ಟ್ ಒಳಗಡೆ. ಕೋರ್ಟಿಗೆ ಬಂದಾಗ ಯಾರು ಅಡ್ವೊಕೇಟ್ಗಳು ಅಲ್ಲಿಗೆ ಬಂದು ಅದನ್ನು ನಡೆಸ್ತಾರೆ ಎನ್ನುವಂಥದ್ದು, ಮತ್ತು ಯಾವ್ಯಾವ ಸಾಕ್ಷಿಗಳಿರ್ತಾವಲ್ಲ, ನಾವು ಕೊಟ್ಟಿರ್ತೀವಲ್ಲ ಸಾಕ್ಷಿಗಳನ್ನ, ನಾವುಗಳು ಯಾರ ಮುಖಾಂತರ ಕೊಟ್ಟಿರ್ತೀವಿ? ನಿಮ್ಮ ಮುಖಾಂತರನೇ ಕೊಟ್ಟಿರ್ತೀವಿ, ಜನರಲ್ ಪಬ್ಲಿಕ್ ಮುಖಾಂತರನೇ ಕೊಟ್ಟಿರೋದು ನಾವು. ನಿಮ್ಗೆ ಯಾವುದಾದ್ರೂ ಒಂದು ಸೀಸ್ ಮಾಡಬೇಕಾದ್ರೆ ನಿಮ್ಮ ಇಬ್ಬರು ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ನಾವು ಹೇಳ್ತೀವಿ ಕಥೆನ, ನೋಡಿ ಇಂಥ ದಿವಸ ಇಂಥ ಸಾಯಿಸ್ಬಿಟ್ಟು ಬಾಡಿ ಎತ್ಕೊಂಡೋಗಿ ಬಿಸಾಕವನೇ, ಅಲ್ಲೇನೋ ಸಿಕ್ಕಿದೆ, ಅಲ್ಲಿ ಅವ್ನು ಜೋಬಲ್ಲಿ ಇದ್ದದ್ದು ಅಲ್ಲಿ ಬಿದ್ದಿದೆ, ಬನ್ನಿ ನೀವು ಈ ಥರ ಹೇಳ್ತಾ ಇದ್ದೇನೆ ಅಂತಾಗ ನೀವು ಅವ್ರನ್ನ ಕೇಳ್ತೀನಿ, ಏನೋ ಹಿಂಗೆ ಮಾಡಿದ್ಯಾ ನೀನು ಅಂತ. ಹೌದು ಬನ್ನಿ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಅಂತಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅವನು, ನಾವು ಹಿಂದೆ ಬರ್ತೀವಿ. ಸ್ಥಳೀಯರು ಅಲ್ಲ, ಹೌದು, ಡಾಕ್ಯುಮೆಂಟ್ ಹಿಂಗೇನೆ ತಯಾರಾಗೋದಲ್ವಾ? ನಿಮಗೆ ಹೇಳ್ತಾನೆ ನಾವು ನಿಮ್ಗೆ ಹೇಳ್ತೀವಿ ಇಂಥದ್ದೊಂದು ಮಾಡಿದಾನಂತೆ ಅಂದ್ಬಿಟ್ಟು ಅಂತ. ಅವನ ಎದುರುಗಡೆ ಅವನು ಹೌದು ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂದಾಗ ಫಸ್ಟ್ ಅವನು ಹೋಗ್ತಾನೆ, ಅವನಿಂದ ನೀವು ಹೋಗ್ತೀರಿ, ನಿಮ್ಮಿಂದ ನಾನು ಬರ್ತೀನಿ. ತನಿಖೆ ಹಂಗೆ ಆಗೋದು ಪೇಪರಲ್ಲಿ. ನೀವು ಹೋದಾಗ ನಿಮ್ಮ ಮುಂದೆ ತಗೊಬಂದು ನೋಡಿ ಹಿಂಗೆಲ್ಲ ಮಾಡಿದ್ದು ಅಂತ ನಿಮ್ಮ ಮುಂದೆ ಇಡ್ತಾನೆ, ಇಂತಿಂಥ ಕೆಲಸ ಹಿಂಗೆಲ್ಲ ಮಾಡೋದು ನಾವು ಈ ಥರ ಎಲ್ಲ ಅವತ್ತೊಂದು ದಿವಸ ಮಾಡಿ ಬಿದ್ದಿರುವಂಥದ್ದು ನೋಡಿ ಇಲ್ಲಿ ಬಿಸಾಕಿರೋದು ನಾವೇ ಅಂದ್ಬಿಟ್ಟು ಅವಾಗ ನಿಮ್ಮ ಮುಂದೆ ತೋರಿಸಿಡ್ತಾನಲ್ಲ, ಆವಾಗ ನಾವು ಒಂದು ಇನ್ಸ್ಟ್ರೂಮೆಂಟಲ್ಲಿ ಬರ್ಕೊಡ್ತೀವಿ ನಾವೆಲ್ಲ ನೋದ. ಇಂಥದ್ದನ್ನ ಮಾಜರ್ದಾರನ ಮುಂದೆ ಈಗೆಲ್ಲ ಆಗ್ತಾ ಇಟ್ಟರು, ನಾವೆಲ್ಲ ಅದನ್ನು ಅಜಮಾಯಿಸಿ ಮಾಡಲಾಗಿ ಇಂಥದ್ದಿತ್ತು, ಇಂಥ ಅಕ್ಷರಗಳು ಬರೆದಿತ್ತು, ಹಿಂಗಿತ್ತು, ವೆಪನ್ ಈ ಥರ ಇತ್ತು ಅಂತೆಲ್ಲ ಬರ್ಕೊಂಡಾದ್ಮೇಲೆ ನೀವುಗಳು ಅದ್ರ ಮೇಲೆ ಸೈನ್ ಹಾಕ್ತೀರಿ ಸ್ಥಳದಲ್ಲಿ. ನಮ್ಮ ಮುಂದೆ ಜರುಗಿಸಿದಂಥ ಪಂಚಾಯಿತಿ ಇದು, ಪಂಚಾಯಿತಿಯ ಪಂಚನಾಮೆ ಇದು, ನಾವಲ್ಲಿದ್ದೋ ಪ್ರೆಸೆನ್ಸ್ ಇದ್ವಿ ಆ ಜಾಗದಲ್ಲಿ ಎನ್ನುವಂಥದ್ದು. ಇದೇನು ಅಲ್ಲಿ ಓದಂಥದ್ದು ಯಥಾ ಪ್ರಕಾರ ಅದು ರೀಪ್ರೊಡ್ಯೂಸ್ ಆಗಬೇಕಲ್ಲ ಕೋರ್ಟಲ್ಲಿ. ನೀವು ಅಲ್ಲಿ ಹೋದಾಗ ತನಿಖೆನಲ್ಲಿ ಹೋದಾಗ ನಿಮ್ಮ ಮನಸ್ಸುಗಳು ಹಲವಾರು ಜನಗಳ ಮನಸ್ಸುಗಳೆಲ್ಲ ಬದಲಾವಣೆ ಆಗಿಬಿಡ್ತವೆ. ಅಷ್ಟೊತ್ತಿಗಾಗಲೇ ನಿಮ್ಮನ್ನ ತುಂಬ ಜನ ಮಾತಾಡಿಸ್ಬಿಟ್ಟಿರ್ತಾರೆ.
ನಿಮ್ಗೆ ತುಂಬ ನಾನು ಮನೆಯೇ ಖಾಲಿ ಮಾಡಿಸ್ಬಿಟ್ಟಿರ್ತಾರೆ, ಬೇರೆ ಎಲ್ಲೋ ಇಡಿಸ್ಬಿಡ್ತಾರೆ. ಮತ್ತೇನು ಇವೆಲ್ಲ ನಡೀತವೆ, ಎಲ್ಲ ಕೇಸಲ್ಲೂ ನಡೀತವೆ, ಏನು ಅಷ್ಟು ಸುಲಭದ ಮಾತಲ್ಲ ಅದು. ಆಮೇಲೆ ಅವ್ರಿಗೆ ದುಡ್ದ ಏನು ಹಣದ ಆಮಿಷ ತೋರಿಸಿರ್ಬೋದು, ಇನ್ನೇನೋ ಮಾಡಿರ್ಬೋದು, ಅವ್ರ ಮೇಲೆಲ್ಲ ಭಾಳ ಮಾಡಿರ್ತಾರೆ. ಅವ್ರು ಬಾಕ್ಸಿಗೆ ಬಂದು ನಿಂತ್ಕೊಂಡು ನಾವು ಅವ್ರು ಕರ್ಕೊಂಬಂದು ಹೇಳಿರ್ತೀವಿ, ನೋಡಪ್ಪ ಅವತ್ತೊಂದು ದಿವಸ ಏನು ನಡೆದಿದ್ದು ಅದನ್ನು ದಯಮಾಡಿ ನೀನು ಹೇಳಬೇಕು ಅಂತ, ಇಂತಿಂಥದ್ದೆಲ್ಲ ಅಂತ ಜ್ಞಾಪಕ ಇದೆ ನೋಡ್ಕೋ, ಜ್ಞಾಪಕ ಇಲ್ಲ ಅಂದರೆ ಅಂತ ಅವ್ನಿಗೆ ಹೇಳ್ಕೊಟ್ಟು ಎಲ್ಲ ಕರ್ಕೊಂಡು ಹೋದಾಗ ನಿಂತ್ಕೊಂಡು ಹೋಗ್ತಾರೆ ಬಾಕ್ಸ್ಗೆ. ಹೌದು, ಪೊಲೀಸಿಗೆ ನಮ್ಮ ಪಿ ಪಿನೇ ಮಾಡ್ತಾರೆ ಅವ್ರಿಗೆ ಎವಿಡೆನ್ಸ್ನ, ನಮ್ಮೂರೇ ಸರ್ಕಾರಿ ಪಿ ಪಿಗಳೇ. ಏನಾಯಿತು, ಕರ್ಕೊಂಡು ಹೋದ್ರು, ನಿಂತ್ಕೊಂಡೋ ನಾವು ಜೀಪ್ ಹತ್ರ. ಅವ್ರು ಒಳಗಡೆಗೆ ಹೋದರು, ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಅಲ್ಲಿ ಏನೇನೋ ಬರೆದ್ರು ಪೊಲೀಸವರು. ಆಮೇಲೆ ನೀವೇನು ಮಾಡಿದ್ರಿ, ಜೀಪ್ ಹತ್ರ ನಿಂತಿದ್ವಲ್ಲ ಅಲ್ಲಿ ಬಂದರು ಸೈನ್ ಹಾಕ್ಸ್ಕೊಂಡ್ರು. ಅಲ್ಲಿ ಏನಾರು ಸೀಸ್ ಮಾಡೋದು ಏನಾರು ಮಾಡಿದ್ರಾ, ಅದೇನು ನೋಡ್ದಂಗಿಲ್ಲ ಸರ್, ಅದೇನೋ ಪೊಲೀಸವರೆಲ್ಲ ತಗೊಂಡು ಬಂದ್ರೆ ಅಷ್ಟೇ, ಅದೇನೋ ನಮ್ಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ನಮಗೂ ಹೇಳ್ತಾರೆ, ಅವ್ರಿಗೂ ಹೇಳ್ತಾರೆ. ಇಲ್ಲಿ ಪ್ರಕರಣಗಳು ನೀವು ಏನು ಮಾಡಿದ್ರು ಮಟಾಶ್ ಆಗಿಬಿಡ್ತವೆ. ನೀವು ಎಂಥದ್ದೇ ಸೀಸ್ ಮಾಡಿರಿ, ಏನು ಮಾಡಿದ್ರು ಹಿಂಗೇ ನಮ್ಮ ಕೋರ್ಟ್ಗಳಲ್ಲಿ ಪ್ರಕರಣಗಳು ಡ್ಯಾಮೇಜ್ ಆಗಿಬಿಡ್ತವೆ. ನಮಗೆ ವಿ ಆರ್ ಓನ್ಲಿ ಆನ್ ಇನ್ಸ್ಟ್ರೂಮೆಂಟಲ್ ಪೊಲೀಸವ್ರುಗಳು. ನಾವು ಎಲ್ಲ ಮಾಡ್ತೀವಿ ಇಂಥದ್ದನ್ನೆಲ್ಲ, ಅದ್ಭುತವಾದಂಥ ಎವಿಡೆನ್ಸ್ ಎಲ್ಲ ಮಾಡ್ತೀವಿ. ಸಮಾಜದಲ್ಲಿರ್ತಕ್ಕಂಥ ಪಬ್ಲಿಕ್ಗಳಿರ್ತಾರಲ್ಲ, ಅವ್ರು ಬಂದು ಅವ್ರ ಪಂಚಾಯತಿದಾರಗಳು ನಮಗೆ ಹಾರ್ಡ್ಲಿ ಸಪೋರ್ಟ್ ಮಾಡಬೇಕು. ಪ್ರಕರಣಗಳಲ್ಲಿ ನಿಂತು ನಾವಿದ್ದೀವಿ ಸರ್, ನಾವು ಬರ್ತೀವಿ ಅಂತ ಎಜುಕೇಟೆಡ್ಗಳು ಮುಂದೆ ಬರ್ಬೇಕು ಈ ಕೇಸಲ್ಲಿ. ಸರ್ ನನ್ನನ್ನು ಕರೀರಿ, ಯಾವುದಾದ್ರು ವಿಟ್ನೆಸ್ ಇದಕ್ಕೆ ಮಾಜರ್ದಾರ್ಗೆ ತಾವು ನನ್ನ ಕರೀರಿ, ನಾವು ಯಾವುದಾದ್ರು ಪ್ರಕರಣ ಮಾಡಿದಾಗ ನಾನು ಬರ್ತೀನಿ, ಕೋರ್ಟಲ್ಲಿ ಹೇಳ್ತೀನಿ ಸರ್ ಅಂತ ಹೇಳುವಂಥ ದಾರ್ಷ್ಟಿಕೆ ಸಮಾಜಕ್ಕೆ ಬರಬೇಕು, ಆ ಧೈರ್ಯ ಬರಬೇಕು. ಆವಾಗ ಸಮಾಜದಲ್ಲಿ ಇಂಥ ಪ್ರಕರಣಗಳಲ್ಲಿ ಆಚೆ ಬರ್ತಕ್ಕಂಥದ್ದೆಲ್ಲ ಕಮ್ಮಿ ಆಗಿಬಿಡ್ತದೆ. ವಿದ್ಯಾವಂತರುಗಳು ಬರಬೇಕಲ್ಲ, ಯಾರೂ ವಿದ್ಯಾವಂತರುಗಳು ಬರೋದಿಲ್ಲ ವಿಟ್ನೆಸ್ ಹಾಕೋಕ್ಕೆ. ಏನು 10 ದಿವಸ 7 ದಿವಸ 6 ದಿವಸ ಕರೀತಾರೆ, ನಮ್ಗೆ ಹಾಕ್ಕೊಂಡು ಕೂಗ್ತಾರೆ ಅಲ್ಲಿ ಎವಿಡೆನ್ಸ್ಗೆ. ಅಲ್ಲಿ ಏನು ನಮ್ಗೆ ಹೋದ್ರೆ ₹1 ಇರಲ್ಲ, ನಮ್ಮ ಕೆಲಸ ಎಲ್ಲ ಬಿಟ್ಟು ಬರಬೇಕು. ಅವ್ನು ಯೋಚನೆ ಮಾಡ್ತಾನಲ್ಲ, ಅದಕ್ಕೇನಾಗುತ್ತೆ, ಬರಲ್ರು. ಅವಾಗ ನಾವೇನು ಮಾಡಬೇಕು, ನೀವು ಬರಲ್ಲ ಅಂದರೆ ಕೇಳ್ತೀವಿ ಹಲವಾರು ವಿದ್ಯಾವಂತರಿಗೆ ಬನ್ನಿ ಸಪೋರ್ಟ್ ಮಾಡಿ ಅಂತ, ಬರಲ್ರು. ಅವಾಗ ಇನ್ಯಾರನ್ನ ಹಿಡ್ಕೋಬೇಕು ನಾವು? ಕೆಲವು ಜನ ಏನು ಮಾಡ್ತಾರೆ, ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾರಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ಕರ್ಕೋಬೋದು, ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಅವ್ನು ಬರಲಿಲ್ಲ ಅಂದ್ರೆ ಅವ್ನು ಪ್ರಾಸಿಕ್ಯೂಟ್ ಮಾಡ್ಬೋದು ನಾವು, ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರಿಗೆ. ಅವ್ರನ್ನ ಕರ್ಕೊಂಡು ಬಂದು ನೋಟಿಸ್ ಕೊಟ್ಟು ನಮ್ಗೆ ಸಹಾಯ ಮಾಡಿ ಅಂತೇಳಿ ಅಂಥವ್ರನ್ನ ತೊಗೊಂಡು ಬಂದು ಈ ಕೇಸ್ಗಳಲ್ಲಿ ಹಾಕಬೇಕು. ಅದು ಭಾಳ ಕಮ್ಮಿ, ಭಾಳ ಹಿಂಸೆ. ಅಲ್ಲಿ ಅಂದ ಬರೋದು, ಅವರು ನಾವು ಹೋಗೋದು, ಅವ್ರು ಇನ್ ಟೈಮಿಗೆ ಬರಲ್ಲ, ನಮ್ಗೆ ಟೈಮ್ ಸಾಲಲ್ಲ, ಕೋರ್ಟ್ಗಳಿಗೆ ಹೋಗಬೇಕು, ದಾಖಲಾತಿಗಳು ತಯಾರು ಮಾಡಬೇಕು. ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರ್ತದೆ ಪೊಲೀಸ್ಗೆ. ಇಟ್ ಈಸ್ ನಾಟ್ ಸೋ ಈಸಿ ಜಾಬ್. ನಾವು ಹೇಳ್ದಂಗೆ ಕೂತ್ಕೊಂಡು ಮಾತಾಡ್ತಾ ಇರುವಂಗೆ ಇಟ್ ಈಸ್ ಶಂಕರ್ನಾಗ್ ಸಿನಿಮಾ ನೋಡ್ದಂಗಲ್ಲ, ಅವೆಲ್ಲ ಅಷ್ಟು ಸುಲಭ ಅಲ್ಲ. ಭಾಳ ಅತ್ಯಂತ ಮನುಷ್ಯ ಪ್ರೆಷರಲ್ಲಿರ್ತಾನೆ ಪೊಲೀಸು. ನೀವೇನು ಪ್ರೆಷರು ಅಂತ ಕೇಳ್ಬೋದು, ಯಾವುದೇ ರಾಜಕೀಯ ಪ್ರೆಷರ್ ಅಲ್ಲ, ಅವನ ಕೆಲಸದ ಒತ್ತಡಗಳಲ್ಲಿ ಸಿಕ್ಕಾಬಟ್ಟೆ ಅವನು ಭಾಳ ಒತ್ತಡದಲ್ಲಿರ್ತಾನೆ. ಕೆಲಸದ ವಿವರಗಳು, ಒಂದು ಆರೋಪಿತರುಗಳು ಬೇರೆ ಇರ್ತಾರೆ ಅವ್ರ ಜೊತೆ, ಅವ್ರ ಮನಸ್ಥಿತಿಗಳೆಲ್ಲ ಕೆಟ್ಟ ಕೆರ ಹಿಡ್ದೋಗಿರ್ತವೆ. ಅವ್ರನ್ನೆಲ್ಲ ಒಂದು ಕಡೆ ಕಾಂಪನ್ಸೇಟ್ ಮಾಡಬೇಕು, ಅವನ್ನೆಲ್ಲ ಮಾತಾಡಿಸ್ತಾ ಇರಬೇಕು. ಅವ್ರಿಗೆಲ್ಲ ಅವನಲ್ಲಿರ್ತಕ್ಕಂಥದ್ದು ಏನೇನಿದೆಯೋ ಎಲ್ಲ ಕದಿಬೇಕು. ನಾನು ಇದರಲ್ಲಿ ಏನೇನಿದೆಯೋ ಯಾವುದು ಬಿಡಬಾರ್ದು. ಅವ್ನು ಜೈಲಿಗೆ ಹೋಗುವಷ್ಟೊತ್ತಿಗೆ ಎಲ್ಲ ನಾನು ಕದಿಬೇಕು ಅಂದರೆ ಅವನನ್ನು ಗೈನ್ ಮಾಡಬೇಕು. ನಾನು ಅವನು ವಿಶ್ವಾಸಕ್ಕೆ ತಗೋಬೇಕು ಅಂದಾಗ, ಸರ್ ಒಳ್ಳೆಯವ್ರು ಏನೋ ಕೊಟ್ಬಿಡಿ ಸರ್ ಅಂತಾರೆ. ಕೊಡಬೇಕು ಸರ್, ಭಾಳ ಏನೂ ಊಟ ಸೇರ್ತಾ ಇಲ್ಲ ಸರ್, ದಯಮಾಡಿ ಅಂತ ಏನೋ ಬಿರಿಯಾನಿ ಕೊಡಿಸ್ಬಿಡಿ ಸರ್, ಕೊಡಿಸ್ಬೇಕು. ಅವನಿಗೆ ಇನ್ನೇನಾದರೂ ಸರ್ ನಾನು ಏನೂ ಇಟ್ಕೊಳ್ಳಲ್ಲ ಸರ್, ಆಗಲ್ಲ ಸರ್, ನನ್ನ ಕೈಲಿ ತಡ್ಕೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಏನಾದರೂ ಒಂದು ಕ್ವಾರ್ಟ್ರು ಸರ್, ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಸರ್, ನೀವು ಒಳ್ಳೆಯವ್ರು ಸರ್, ನೀವು ಅಂತ ಕೊಡಬೇಕು. ಕೊಟ್ಟಿದ್ದೀವಿ, ನಮಗೆ ಸತ್ಯ ಬೇಕಷ್ಟೇ ಕೇಸಲ್ಲಿ. ಇವರೆಲ್ಲ ಹಾಕ್ತಾರಲ್ಲ, ಟೆಂಟ್ ಹಾಕ್ಬಿಟ್ಟಾರೆ, ಟೆಂಟ್ ಒಳಗಡೆ ಬಿರಿಯಾನಿ ಹೋಗ್ತಾ ಇದೆ, ನಥಿಂಗ್ ಡೂಯಿಂಗ್. ಪ್ರಾಕ್ಟಿಕಲ್ ಆಗಿ ನಾನು ಮಾತಾಡ್ತೀವಲ್ವಾ ನಾವು, ದಿಸ್ ಈಸ್ ನೆಸೆಸರಿ ಟು ಗೇನ್ ಎನ್ ಹ್ಯೂಮನ್ ಬೀಯಿಂಗ್. ಏನು ಬಿರಿಯಾನಿ ಕೊಟ್ಬಿಡ್ತಾರೆ, ಏನು ಸಿಗರೇಟ್ ಹೊಡಿತಾ ಇದ್ದಾನೆ, ಹೊಗೆ ಈಚೆ ಬರ್ತದೆ ಇಂಜಿನ್ ಬಂದಂಗೆ, ಎಲ್ಲ ಅಲ್ಲ. ಅದನ್ನು ನಾವು ಕೂತ್ಕೊಂಡು ಎಲ್ಲೋ ಅಂದ್ಬಿಡ್ಬೋದು, ಹಿಂಗೆ ಮಾಡಿಬಿಡಿ. ನಾವು ಬಂದಾಗ ಸಿಗರೇಟ್ ಕೊಟ್ರಾ, ನಮ್ಮ ಲಾಕಪ್ಗೆ ಹಾಕಿದ್ರಲ್ಲ, ನಮ್ಗೆಲ್ಲೋ ಅದು ಏನೋ ಯಾವುದೋ ಚಿತ್ರಾನ್ನ, ಒಂದು ಅಳಸೋಗಿರೋ ಚಿತ್ರಾನ್ನ ಕೊಟ್ಬಿಟ್ರೆ, ಹೌದಲ್ವಾ? ಹಿಂಗೆಲ್ಲ ಮಾತಾಡ್ತಾರೆ ಸಮಾಜದಲ್ಲಿ. ಅದನ್ನೇನೂ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ವಿ ಆರ್ ಎನ್ ಇನ್ವೆಸ್ಟಿಗೇಷನ್ ಆಫೀಸರ್, ವಿ ಹ್ಯಾವ್ ಗಾಟ್ ಆಲ್ ದ ರೈಟ್ಸ್ ಟು ಎಕ್ಸ್ಟ್ರಾಕ್ಟ್ ಎ ಟ್ರೂತ್ ಫ್ರಮ್ ಎನ್ ಹ್ಯೂಮನ್ ಬೀಯಿಂಗ್. ವಿ ಕ್ಯಾನ್ ಅಡಾಪ್ಟ್ ಎನಿ ಮೆಥಡ್ಸ್. ಆ ಮಹಾಜರದಾರರು ಇದಾರಲ್ಲ, ಬರ್ತಾರಲ್ಲ, ಅವ್ರದ್ದು ವಿಡಿಯೋ ಮಾಡ್ಕೊಂಡು ತೋರ್ಸಕ್ಕಾಗಲ್ಲ ಕೋರ್ಟಲ್ಲಿ, ಅವರು ಅದನ್ನು ಮಾಡ್ತಾರೆ. ಈಗೆಲ್ಲ ವಿಡಿಯೋಗ್ರಾಫ್ಗಳೆಲ್ಲ ಮಾಡ್ತಾವ್ರೆ. ಈ ಕೇಸ್ಗಳಲ್ಲಿ ಮಾಡಬೇಕು, ಮಾಡಿ ಅವತ್ತೊಂದು ದಿವಸ ಅಲ್ಲಿ ಉಲ್ಟಾ ಆಗೋಕ್ಕಾಗೋದಿಲ್ಲ, ಕ್ವಶನ್ ಮಾಡೋಕ್ಕಾಗಲ್ಲ. ಅವತ್ತು ಬರಲಿಲ್ಲ, ನೀವೆಲ್ಲೋ ಬರ್ಸ್ಕೊಬಿಟ್ರಿ, ಏನು ಮಾಡಿದ್ರಿ ಅಂತೇಳಿ ಅಂತ. ನಾವು ಯಾವುದೇ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ನ ಜಾಸ್ತಿ ಮಾಡೋಕ್ಕೆ ಹೋದಾಗ ಅತ್ಯಂತ ಜಾಗೃತಿ ಜಾಸ್ತಿ ಇರಬೇಕು. ಇಂಥ ಪ್ರಕರಣಗಳಲ್ಲಿ ಏನಾಗ್ತದೆ, ನಾನು ಹಲವಾರು ಕಡೆ ನೋಡಿದೆ,
ಒಂದು ಕಡೆ ಏನೋ ಸೀಸ್ ಮಾಡೋಕ್ಕೆ ಹೋಗ್ತಾರೆ, ಹೌದಲ್ವಾ? ಒಂದು ಜಾಗ ಅಂತ ಹೇಳಿರ್ತಾನೆ ಅವನು. ಆ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಕರ್ಕೋಗ್ಬಿಟ್ಟು ಮೊದಲೇ ಅಲ್ಲೇ ಆಗಲೇ ಒಂದು 25 ಜನ ಸುತ್ತ ಪೊಲೀಸರು, ಒಂದು 5-6 ಜನ 7-8 ಜನ ಮೀಡಿಯಾದವ್ರು ಇದ್ಬಿಟ್ರೆ ಏನು ಆ ಕೇಸ್ಗೆ ಏನು ಉಳ್ಕೊಳ್ಳುತ್ತೆ? ಹೆಂಗೆ ಗೊತ್ತಾಗೋಯ್ತು ಇವ್ನು ಹೇಳೋಕೆ ಮೊದಲೇ? ಇವೆಲ್ಲ ಬರ್ತವೆ ಪೊಲೀಸ್ ಚಾಲೆಂಜಸ್ಸು. ಇದನ್ನೆಲ್ಲ ಬದಿಗಿಟ್ಟು ಇದನ್ನೆಲ್ಲನೂ ಅದನ್ನು ಯಾರಿಗೂ ಗೊತ್ತಾಗದೇ ಇರೋ ಥರ ಕ್ಯಾಮ್ರಾಗಳಿಗೆ ಗೊತ್ತಾಗದೇ ಇರೋ ಥರ ಅಕ್ಕಪಕ್ಕದವ್ರಿಗೆ ಏನೂ ಗೊತ್ತಾಗದೇ ಇರೋ ಥರ ಅಲ್ಲಿ ತನಿಖೆ ಮಾಡಬೇಕಲ್ಲ ನಾವು. ಇದೂ ಚಾಲೆಂಜೇ. ಈಗ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು, ಬಂದೋಬಸ್ತು ಸಿಕ್ಕಾಪಟ್ಟೆ ಜನ ಬಂದುಬಿಡ್ತಾರೆ. ಅದಕ್ಕೆ ಮೊದಲೇ ಹಿಂಗೆ ತನಿಖೆಗೆ ಬರ್ತಾಯಿದ್ದೀವಿ ಕಣಯ್ಯ, ಸ್ವಲ್ಪ ಅಲ್ಲಿ ಬಂದೋಬಸ್ತ್ ಮಾಡ್ರೆ ಆ ಜಾಗದೆಲ್ಲ ಜನ ಸೇರ್ಕೋತಾರೆ ಅಂತ ಎಲ್ಲ ನಿಂತುಬಿಟ್ರೆ ಆ ಜಾಗದಲ್ಲಿ. ಕ್ಯಾನ್ ವಿ ನಾಟ್ ಆಲ್ರೆಡಿ ಇನ್ಫಾರ್ಮ್ ದೋಸ್ ಪೀಪಲ್ಸ್? ನಮಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ ಅದು ಅಂದ್ಬಿಟ್ಟು ಅಂತ ಮತ್ತು ಲೀಡ್ ಮಾಡೋದೇನು? ಇವೆಲ್ಲ ನಾಳೆ ಕ್ವಶನ್ ಬಂದುಬಿಡ್ತವೆ ಕೋರ್ಟ್ಗಳಲ್ಲಿ. ಇದರಲ್ಲಿ ನಾವು ಸಿಗಾಕೋತೀವಿ, ನಮ್ಮನ್ನು ಹ್ಯುಮಿಲಿಯೇಟ್ ಮಾಡ್ತಾರೆ. ಇಂಥ ಕೇಸ್ಗಳು ಅದಕ್ಕೋಸ್ಕರನೇ ಪೊಲೀಸ್ಗೆ ರೇರೆಸ್ಟ್ ಕೇಸಸ್ ಅಂತ ಹೇಳೋದು ನಾನು. ನಾಟ್ ಫಾರ್ ಎನಿಬಡಿ ಎಲ್ಸ್. ಜುಡಿಷಿಯರಿಗೆಲ್ಲ ನಾನು ಹೇಳೋದಿದ್ನ, ಇದನ್ನು ಪೊಲೀಸವ್ರಿಗೆ ಹೇಳೋದು. ಯಾಕೆಂದರೆ ನಾವು ಇದೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ, ಇದರಿಂದ ಬಂದ್ಬಿಟ್ಟಿದ್ದೀವಿ ಆಚೆ. ಇಂಥವೆಲ್ಲ ಏನು ನಿಂತುಬಿಟ್ಟಿರ್ತಾರೆ ಅಲ್ಲಿ, ಏನು ಜಗನ್ ಜಾತ್ರೆ ನಿಂತಂಗೆ ಹಿಡ್ಕೊಂಡು ನಾವು ಕರ್ಕೊಂಡು ಹೋದಾಗ, ಅಂದರೆ ನೀವೆಲ್ಲ ಹೇಳಿದಿರಿ ಇಲ್ಲಿದೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗಿದ್ದೀರಿ ನೀವು ಬಂದು ಅಂತಾರೆ ಅವರು. ಆಮೇಲೆ ಇಟ್ಕೊಂಡು ಕರ್ಕೊಂಡು ಬಂದಿದ್ದೀರಿ ತನಿಖೆನಲ್ಲಿ ನೀವು ಅವ್ರನ್ನ, ಬಾಪ ಎತ್ಕೊಡಪ್ಪ ಅಂದ್ಬಿಟ್ಟು ಅಂತ ನೀವೇ ಇಟ್ಟಿದ್ದೀರಿ ಅಲ್ಲಿ ಅಂತಾರೆ. ಅಲ್ಲಿಗೆ ಹೋಯ್ತು, ಮುಗೀತಲ್ಲ. ಇವೆಲ್ಲ ಚಾಲೆಂಜಸ್ಗಳು ಇಂಥ ಕೇಸಲ್ಲಿ ಬರೋದಕ್ಕೆ ದಿಸ್ ಈಸ್ ದ ರೇರೆಸ್ಟ್ ಕೇಸ್ ಫಾರ್ ಪೊಲೀಸ್. ಇವೆಲ್ಲ ತಪ್ಪುಗಳಾಗಬಾರ್ದು ಒಂದು ಚೂರು ಎಲ್ಲೂ. ಆ ಮಟ್ಟಕ್ಕೆ ತನಿಖಾಧಿಕಾರಿ ಇದನ್ನ ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಬೇಕು. ಒಂದು ಚೂರು ಗೊತ್ತಾಗಬಾರ್ದು ನಡೆ, ಎಲ್ಲಿ ಹೋಗ್ತಾ ಇದ್ದೀವಿ ನಾವು, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತೀವಿ ಅಂತ ಅನ್ನುವಂಥದ್ದು ಒಂದು ಯಾರಿಗೂ ಗೊತ್ತಾಗಬಾರ್ದು. ಥರ ಮೀನು ಹೋದಂಗೆ ಬರಬೇಕು, ಮೀನು ಥರ ವಾಪಸ್ ಬಂದುಬಿಡ್ಬೇಕು. ಹೆಜ್ಜೆ ಗುರುತು ಸಿಗಲೇಬಾರ್ದು ಯಾರಿಗೂ. ಏನು ಸರ್ ಆಚೆ ಬರ್ತಾರೆ, ಆಚೆ ನಿಂತ್ಕೊಬಿಟ್ಟಿರ್ತಾರೆ, ಕಾಯ್ಕೊಂಡೇ ಇರ್ತಾರೆ ಸರ್, ನಾವು ಹೊತ್ತಿದ ತಕ್ಷಣ ಅವ್ರು ಬಂದ್ಬಿಡ್ತಾರೆ ಸರ್ ಅನ್ನುವಂಥದ್ದು. ನಮ್ಮ ಜೊತೆನೂ ಬಂದವ್ರೆ, ನಾವು ಅವ್ರನ್ನ ಹೆಂಗೆ ತಪ್ಪಿಸ್ಕೊಂಡು ಹೋಗ್ಬೇಕು? ಹೋಗಿದ್ದೀವಿ. ತಪ್ಪಿಸೋದೇನು ಕಷ್ಟದ ಕೆಲಸ ಆಗಲ್ವಲ್ಲ, ಭಾಳ ಸುಲಭ ತಪ್ಪಿಸೋದು. ಹೋಗ್ತಾ ಇದ್ದಾಗ ಮುಂದೆ ಹೋಗ್ತಾ ಇರ್ತೀವಿ, ಅವ್ನ ಮಧ್ಯದಲ್ಲಿ ಒಂದಷ್ಟು ಬ್ಯಾರಿಕೇಡ್ ಆಡ್ಬಿಟ್ರು ಹೊಟ್ಟೋಗ್ಬಿಡ್ತೀವಿ ಅವ್ನು. ನಮ್ಮ ಮುಂದಕ್ಕೆ ಅವ್ನು ನಿಲ್ಲಿಸ್ಬಿಡ್ರೆ ನಿಂತಿರ್ತಾರೆ, ಅವ್ರು ನಮ್ಮ ಫಾಲೋ ಮಾಡೋದೆಲ್ಲಿ ಬಂತವರು? ಸಿಂಪಲ್ ಅಲ್ವಾ? ನಾವು ಇಂಥ ಕಡೆ ಹೋಗ್ತಾ ಇದ್ದೀವಪ್ಪ, ಯಾರಿಗೂ ಹೇಳಲ್ಲ ನಾವು, ಇಂಥ ಕಡೆ ರೋಡಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡಿರಿ, ಒಂದು 2 ನಿಮಿಷ ತಡೆಗಟ್ಬಿಡಿ, ನಾವು ಮುಂದೆ ಹೋಗ್ಬಿಡ್ತೀವಿ, ಎಲ್ಲೋ ಒಂದು ಕಡೆ ಡೈರೆಕ್ಷನ್ಗೆ ಹೋಗ್ಬಿಡ್ತೀವಿ ನಾವು. ಇದನ್ನೆಲ್ಲ ಮಾಡಬೇಕು ಫಾರ್ ದ ಇಂಟ್ರೆಸ್ಟ್ ಆಫ್ ದ ಕೇಸ್. ನಾವು ಮಾಡಿದ್ದೀವಿ, ಅದಕ್ಕೆ ಇದನ್ನು ಮಾಡ್ತಾರೆ, ಈ ಥರ ಮಾಡಿದ್ದಾರೆ ಗ್ಯಾರಂಟಿ. ಅವರೆಲ್ಲ ಒಳ್ಳೆಯವ್ರು ತನಿಖೆ ಮಾಡ್ತಾಯಿದ್ದಾರೆ ಇದೆಲ್ಲ. ಯಾಕೆಂದರೆ ಇದೆಲ್ಲ ನಾಳೆ ಬರುವಂಥದ್ದು, ನಮಗೆಲ್ಲ ಗ್ರಾಚಾರಗಳು ಎವಿಡೆನ್ಸ್ ದಿವಸ ಬರುವಂಥದ್ದಲ್ಲಿ ತಗಲಾಕೊಳ್ಳುವಂಥದ್ದು. ಅಲ್ಲಿ ನಾವು ತಂತಿ ಬಿಲಿಗೆ ಆವತ್ತಿನ ದಿವಸ ಬಟ್ಟೆ ಸಿಗಾಕಬಿಟ್ರೆ ಹೊರದೋಗ್ಬಿಡ್ತದೆ ನಮ್ಮ ಬಟ್ಟೆಗಳು, ನಾಭಾಸೆ ಆಗಿಬಿಡ್ತದೆ. ಏನು ಹಿಂಗೆಲ್ಲ ಮಾಡಿದ್ದೀನಿ ಅಂತ ಅಂದರೆ ಬಾಕ್ಸಲ್ಲಿ ನಿಂತ್ಕೊಂಡಾಗ ನಾವೆಲ್ಲ ಸೀನಿಯರ್ ಆಫೀಸರ್ಗಳಾಗಿರ್ತೀವಿ, ಅವರೆಲ್ಲ ಜನ ಕೂತ್ಕೊಂಡಿರೋರು ಏನಂತಾರೆ ನಮ್ಮ ಬಗ್ಗೆ ಎಲ್ಲ. ಅದಕ್ಕೆ ರೇರೆಸ್ಟ್ ಪ್ರಕರಣ ಈ ಪ್ರಕರಣಗಳು ಇಂಥವು ಅಂತ. ಈ ಪ್ರಕರಣ ಭಾಳ ಸುಲಭ. ಇದು ಯಾರೇ ಒಬ್ಬ ಆರೋಪಿತರನ್ನ ಹಿಡ್ಕೊಂಡು ಅರೆಸ್ಟ್ ಆಯಿತು ಅಂದರೆ ಅವತ್ತೊಂದು ದಿವಸ ಅರೆಸ್ಟ್ ಆದರೂ ನೋಡಿ ಎಲ್ಲರೂ ಕರ್ಕೊಂಡು ಬಂದಿರೋದಲ್ಲ, ಕರ್ಕೊಂಡು ಬಂದ ದಿವಸನೇ 80% ಅವ್ರ ಮೇಲೆ ಪ್ರಕರಣ ಪ್ರೂವ್ ಆಗೋಗ್ಬಿಡುತ್ತೆ. ಇಲ್ಲಾಂದರೆ ನೀವು ಕಸ್ಟಡಿಗೆ ತೊಗೋಕ್ಕಾಗಲ್ವಲ್ಲ ಅವ್ರನ್ನ. ನಿಮ್ಮ ಮೇಲೆ ಗುರುತರ ಆರೋಪ ಎವಿಡೆನ್ಸ್ಗಳು ನಿಮ್ಮ ಮೇಲೆ ಸಿಗಲಿಲ್ಲ ಅಂದರೆ ನಾನು ನಿಮ್ಮನ್ನು ಹೆಂಗೆ ಅರೆಸ್ಟ್ ಮಾಡೋಕ್ಕಾಗ್ಬಿಡ್ತದೆ? ಹಿಡ್ಕೊಬಂದ್ರು ಕಳಿಸ್ಬಿಡ್ಬೇಕಲ್ಲ ಮನೆಗೆ, ನಿಮ್ಮದು ಏನೂ ಇಲ್ಲ ಹೋಗಯ್ಯ ಅಂದ್ಬಿಟ್ಟು ಅಂತ. ಅಲ್ಲಿಗೇ ನಿಮ್ಮ ಮೇಲೆ 80% ತನಿಖೆ ಇಲ್ಲಿ ಎಲ್ಲ ಸಾಬೀತಾಗೋಗ್ಬಿಟ್ಟಿರ್ತದೆ 24 ಅವರ್ಸಲ್ಲಿ. ಅರೆಸ್ಟ್ ಮಾಡಿದ್ರೆ 24 ಅವರ್ಸಲ್ಲಿ. ಅದಾದಮೇಲೆ ಕಸ್ಟಡಿಗೆ ತೊಗೊಳ್ಳೋದು, ಬೇರೆ ಬೇರೆ ಕಡೆ ಹೋಗಬೇಕು, ಬೇರೆ ಬೇರೆ ಊರಿಗೆ ಹೋಗಬೇಕು, ಬೇರೆ ಬೇರೆ ನಾವು ಸೀಸ್ ಮಾಡಬೇಕು ಅಂತ ಕಾರಣಗಳು ಹೇಳಿ ನಾವು ಕಸ್ಟಡಿಗೆ ತೊಗೊಳ್ಳುವಂಥದ್ದು. ಮತ್ತು ಡಿಜಿಟಲ್ ಎವಿಡೆನ್ಸಸ್ಸು, ಮೊಬೈಲ್ಗಳನ್ನ ನಾವು ಡಿಲೀಟೆಡ್ ಡೇಟಾ ತೊಗೊಂಡು ಆಮೇಲೆ ಕೌಂಟ್ರ್ ಮಾಡುವಂಥದ್ದು, ಏನೇನು ಮಾಡಿದಾರೋ. ಯಾಕಂದ್ರೆ ಒಳಗೆ ಬಿಟ್ಬಿಟ್ರೆ ಕೌಂಟ್ರ್ ಮಾಡೋಕ್ಕಾಗಲ್ವಲ್ಲ, ಜೈಲಿಗೆ ಬಿಟ್ಬಿಟ್ರೆ. ನಮಗೆ ಡಿಲೀಟೆಡ್ ಡೇಟಾ ಎಲ್ಲ ಬೇಕೇ ಬೇಕಲ್ಲ. ಅದು ನಾಳೆ ದಿವಸ ಅಲ್ಲಿಗೆ ಹೋದಾಗ ಮತ್ತೆ ಕೊಡಲ್ಲ, 14 ಡೇಸ್ವರೆಗೂ ನಮಗಿರ್ತದೆ. ಒಂದು ವೇಳೆ ಅಕಸ್ಮಾತ್ ಏನಾದ್ರೂ 10 ದಿವಸ ತೊಗೊಂಡ್ವಿ, ಇನ್ನು 4 ದಿವಸ ನಮ್ಗೆ ಬಾಕಿ ಉಳ್ಕೊಂಡಿರ್ತದೆ. ತನಿಖೆಗೆ ಇವರು ಮುಂದೆ ಬೇಕಾದಾಗ ದಯಮಾಡಿ ನ್ಯಾಯಾಲಯ ನಮ್ಗೆ ಆದೇಶಬೇಕಾಗ್ತದೆ, ಇವಾಗ ನಾವು ಒಳಗಡೆ ಬಿಡ್ತೀವಿ ಅಂತೇಳಿ ಬಿಟ್ಟಾಗ ಇನ್ನು 4 ದಿವಸ ತೊಗೊಳಕ್ಕೆ ನಮ್ಗೆ ಅಧಿಕಾರ ಇರ್ತದೆ. ಒಟ್ಟು 14 ದಿವಸ ಕೊಡ್ತಾರೆ, 14 ಡೇಸ್ ಕೊಡ್ತಾರೆ. ಜಾಸ್ತಿ ಬೇಕು ಅಂದರೆ ಇಲ್ಲ, ಕಾನೂನಲ್ಲಿ ಬೇರೆ ಇದ್ರ ಕೇಸಸ್ಗಳಲ್ಲಿ ಮಾತ್ರನೇ. ಯಾವುದು ದೇಶ ವಿರೋಧಿ ಚಟುವಟಿಕೆ ಕೇಸ್ಗಳಿರ್ತಾವಲ್ಲ, ಟೆರರಿಸ್ಟ್ ಕೇಸಸ್ಸು, ಅದರಲ್ಲಿ ತೊಗೋಬೋದು, ಅದರಲ್ಲಿ ಅಧಿಕಾರ ಇರ್ತದೆ. ಇದರಲ್ಲಿ 14 ಡೇಸ್ ಮಾತ್ರನೇ ಒಂದು ಪ್ರಕರಣಕ್ಕೆ, ಒಂದು ಕೇಸ್. ಇನ್ನು ಬೇರೆ ಏನಾದರೂ ಪ್ರಕರಣಗಳಿತ್ತು ಅಂತಂದರೆ ಅದು ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಅದಕ್ಕೂ ತೊಗೋಬೋದು ನಾನು, ಆ ಪ್ರಕರಣಕ್ಕೂ ಕಾರಣ ಕೊಟ್ಟು. ಸೊ ಈಗ 6 + 5 ದಿವಸ 11 ದಿವಸ ಕೊಟ್ಟವ್ರೆ. ಈಗ ಇನ್ನೂ ಗಿರೀಶ್ ಸಾಹೇಬ್ರ ಟೀಮ್ಗೆ 4 ದಿನ ಇದೆ, 4 ದಿವಸ ಇದೆ, ಅದೇ ಮ್ಯಾಕ್ಸಿಮಮ್. ಸೊ ಅವ್ರು ಏನೇನು ಎವಿಡೆನ್ಸ್ ಹುಡ್ಕೋತಾರೆ, ಏನೇನು ಇನ್ವೆಸ್ಟಿಗೇಟ್ ಮಾಡ್ತಾರೆ, ಮುಗಿಸ್ಕೊಬಿಡ್ಬೇಕು. 14 ಡೇಸ್ ಈಸ್ ಮ್ಯಾಕ್ಸಿಮಮ್ ಅಷ್ಟೇ. ಸೊ 14 ದಿವಸ ಗ್ಯಾರಂಟಿ ಅವ್ರು ಜೇಸಿಗೆ ಹೋಗ್ತಾರೆ, 100ಕ್ಕೆ 100ರಷ್ಟು ಹೋಗ್ತಾರೆ.
ಅದಾದಮೇಲೆ ಸೆಷನ್ಸ್ ಕೋರ್ಟ್ಗೆ ಮ್ಯಾಜಿಸ್ಟ್ರೇಟ್ಗೆ ಹೋಗ್ತದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗ್ತಾ ಇರ್ತದೆ. ಅವರು ಅಲ್ಲಿಂದ ಅವ್ರನ್ನ ಇದರೊಳಗಡೆ ವಿಡಿಯೋ ಕಾನ್ಫರೆನ್ಸಲ್ಲಿ ಅವರು ಅಟೆಂಡ್ ಆಗ್ತಾರೆ 15 days ಒನ್ಸು. ಕೋರ್ಟಿಗೆ ಕರ್ಕೊಬರಲ್ರು. ಅಲ್ಲಿದ್ದಂಗೆ ಇವಾಗ ಕೋರ್ಟ್ಗಳಿಗೆ ಯಾರು ಆರೋಪಿತನ ಕರ್ಕೊಬರಲ್ರು. ಅದೇದು ಲಾರಿಲಿ ಕರ್ಕೊಂಬರಲ್ಲ ಬಸ್? ಇಲ್ಲ ಅವೆಲ್ಲ ಹೋಯ್ತದು, ಹಳೆ ಕಾಲ ಆಯಿತು. ಇವಾಗ ವಿಡಿಯೋ ಕಾನ್ಫರೆನ್ಸಲ್ಲಿ ಅಲ್ಲೇ ಜೈಲಲ್ಲಿ ಅಲ್ಲೇ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ. ಅದಾದಮೇಲೆ ವಿತಿನ್ 90 days ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅದಾದಮೇಲೆ ಮತ್ತೆ ಪ್ರೋಸೆಸ್ ಸ್ಟಾರ್ಟ್ ಆಯ್ತದೆ. ಟ್ರಯಲು ನಡ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಪ್ರಾಪರ್ಟಿಗಳು ಕೊಡ್ತಾ ಇರ್ತಾರೆ, ಮತ್ತು ಬೇರೆ ಬೇರೆದು ಏನೇನು ಇರ್ತದೋ. ಬಟ್ ಟಿಲ್ ಆರ್ಗ್ಯುಮೆಂಟ್ ಆಗಿ ನಡೆಯುವಂಥ ಜಡ್ಜ್ಮೆಂಟ್ಗೆ ಹೋಗುವವರೆಗೂ ನಾವು ಎವಿಡೆನ್ಸ್ಗಳನ್ನ ನ್ಯಾಯಾಲಯಕ್ಕೆ ಕೊಡ್ಬೋದು. ಚಾರ್ಜ್ ಶೀಟ್ ಹಾಕ್ಬಿಟ್ಟು 30 ದಿವಸಕ್ಕೆ ಅಂದ್ಬಿಟ್ರೆ ತನಿಖೆ ಕಂಪ್ಲೀಟ್ ಅಂತ ಏನೆಲ್ಲ. ನೀವು ಜಡ್ಜ್ಮೆಂಟ್ ಆಗೋದಕ್ಕೆ ಪೋಸ್ಟ್ ಮಾಡ್ತಾರೆ ನೋಡಿ ಸಾಹೇಬರು, ಆರ್ಗ್ಯುಮೆಂಟ್ ಆಗಿ ಪೋಸ್ಟ್ ಮಾಡುವವರೆಗೂ ನಿಮಗೆ ಅಧಿಕಾರ ಇರ್ತದೆ ತನಿಖಾಧಿಕಾರಿಗೆ. ನೀವು ಏನೇನು ಎವಿಡೆನ್ಸ್ ಅಕಸ್ಮಾತ್ ಮತ್ತೆ ಕಲೆಕ್ಟ್ ಮಾಡಿದ್ರು ಅದು ಕೊಡ್ತಾ ಇರ್ಬೋದು. ನಾವು ಇಂಥ ಎವಿಡೆನ್ಸ್ ಬಿಟ್ಟಿದ್ವಿ, ಇಂಥ ಎವಿಡೆನ್ಸ್ನ ಇಂಥ 178 ಕ್ಲಾಸ್ 8 ಒಳಗಡೆ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನ್ಯಾಯಾಲಯ ತಗೋತಾನೇ ಇರ್ತದೆ. ಅಲ್ಲಿವರೆಗೂ ಆಪ್ಷನ್ಸ್ ಇರ್ತದೆ. ಅಷ್ಟು ಅಧಿಕಾರ ತನಿಖಾಧಿಕಾರಿಗಿರುತ್ತೆ. ಈಗ ಎಷ್ಟು ವರ್ಷ ಆಗುತ್ತೆ ಒಂದು ಕೊಲೆ ಕೇಸು? ನೋಡಿ, ಇದು ನನ್ನ ಲೆಕ್ಕದಲ್ಲಿ 2 ರಿಂದ 3 ವರ್ಷದಲ್ಲಿ ಇದು ಬರ್ಬೋದು. ಜಡ್ಜ್ಮೆಂಟ್ಗಲ್ಲ, ಟ್ರಯಲ್ಗೆ ಅಂದರೆ ವಾದ ವಿವಾದ ಅಲ್ಲ, ಎವಿಡೆನ್ಸ್ಗಳಿಗೆ ಪ್ರಾರಂಭ ಆಗ್ತದೆ. ಎವಿಡೆನ್ಸ್ಗಳು ನಡ್ಕೊಂಡು ನಡೀತಾ ಇರ್ತದೆ. ಅದರೊಳಗಡೆ ಎಲ್ಲರಿಗೂ ಬೇಲ್ ಆಗ್ಬಿಡ್ತು ಅನ್ನಿ, ಆಚೆ ಬಂದ್ಬಿಟ್ರು. ಅದರಲ್ಲಿ ಯಾರೋ ಬರೋದೇ ಇಲ್ಲ. 4-5 ಜನ ಎಲ್ಲ ತಪ್ಪಿಸ್ಕೊಂಡು ಬಾಂಬೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅವ್ರನ್ನ ಹುಡ್ಕೋಕೊಂದು ದೊಡ್ಡ ಎಕ್ಸೈಸ್ ನಡೀತದೆ. ಅವ್ರ ಮೇಲೆ ವಾರಂಟ್ ಇಶ್ಯೂ ಮಾಡ್ತಾರೆ, ಪ್ರೊಕ್ಲಮೇಷನ್ಗಳು ಇಶ್ಯೂ ಮಾಡ್ತಾರೆ, ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವನು ಅಲ್ಲೋಗಿ ಇಲ್ಲೋಗಿ ಇದು ಮಾಡಿ ಬ್ರಹ್ಮಾಂಡ ಹುಡುಕ್ತಾರೆ, ಸಿಗಲ್ಲ. ಕೊನೆಗೆ ಕೋರ್ಟಲ್ಲಿ ಸ್ಪ್ಲಿಟ್ ಅಪ್ ಮಾಡ್ತಾರೆ ಕೇಸ್ನ. ಅವನ್ನ ಸಪ್ರೇಟ್ ತೆಗೆದುಬಿಟ್ಟು ಇವ್ರು ಉಳಿದವ್ರಿಗೆ ಮಾಡ್ತಾರೆ ಕೇಸ್ನ. ಇನ್ನು ಅವ್ರಿಗೆ ಕೋರ್ಟಲ್ಲಿ ಟ್ರಯಲ್ ನಡೆಸ್ತಾರೆ. ಅವ್ನು ಬಿಟ್ಟಾಕ್ಬಿಡ್ತಾರೆ ಅವ್ರು ಸಿಗದೇ ಇರುವಂಥವ್ರನ್ನ. ಆಮೇಲೆ ಇನ್ಯಾವಾಗ ಸಿಗ್ತಾರೋ ಅವ್ರಿಗೆ ಮತ್ತೆ ಸಪ್ರೇಟ್ ಒಂದು ಟ್ರಯಲ್ ಇರ್ತದೆ. ಅವ್ರಿಗೆ ಯಾವಾಗಾದ್ರೂ ಸಿಕ್ಕಿದ್ರೆ ಅವ್ರಿಗೆ ಸ್ಪ್ಲಿಟ್ ಅಪ್ ಆಗಿರ್ತಾರಲ್ಲ, ಅವ್ರ ಮೇಲೆ ಸಪ್ರೇಟ್ ಟ್ರಯಲ್ ನಡೀತದೆ. ಹಿಂಗೆ ತುಂಬ ಜನ ಅಕ್ಯೂಸ್ಡ್ಗಳು ಈ ಥರ ಇದ್ದಾಗ ಸ್ವಲ್ಪ ಪೊಲೀಸರಿಗೆ ಕಷ್ಟದ ಕೆಲಸ. ಇವ್ರನ್ನ ಎಲ್ಲೋ ಹೋಗ್ಬಿಡ್ತಾರೆ, ಎಲ್ಲೋ ಸತ್ತೋಗ್ಬಿಟ್ಟವ್ರೆ ಅಂದರೆ ಬಿಡಿ, ಅದನ್ನು ನಾವೊಂದು ಇದನ್ನು ಹಾಕ್ಬಿಡ್ತೀವಿ, ರೆಕಾರ್ಡ್ ಹಾಕ್ಬಿಡ್ತೀವಿ, ಅದು ಇದಾಗ್ಬಿಡುತ್ತೆ. ಬಟ್ ತಪ್ಪಿಸ್ಕೊಬಿಡ್ತಾರೆ, ಎಲ್ಲೆಲ್ಲೋ ಹೋಗ್ಬಿಡ್ತಾರೆ, ಸಿಗಲ್ಲ. ರಾಮಾಯಣಗಳು ಜಾಸ್ತಿ ಇದ್ದಾಗ ಇಂಥವೆಲ್ಲ ಪ್ರಾಬ್ಲಮ್ಗಳು ಎವಿಡೆನ್ಸ್ ಟೈಮ್ಗಳಲ್ಲಿ ನಮಗೆಲ್ಲ ಬರ್ತವೆ. ಆ ಕಾರಣಕ್ಕೆ ಈ ಪ್ರಕರಣ ನಾವು ಭಾಳ ಹೊತ್ತು ಮಾತಾಡಿದ್ವಿ, ಭಾಳ ವ್ಯಾಪ್ತಿನಲ್ಲೂ ಸಹ ನನಗೆ ಮಾತಾಡಿದೆ ಅಂತ ಅನ್ನಿಸ್ತದೆ. ನಿಮ್ಗೆ ಇನ್ನೇನಾದರೂ ಈ ಪ್ರಕರಣದಲ್ಲಿ ಏನಾದರೂ ಡೌಟ್ಗಳೇನಾದರೂ ಅನ್ನಿಸ್ತದ? ನೋಡಿ, ಕೊಲೆ ಪ್ರಕರಣಗಳಲ್ಲಿ ಬೇಲ್ ಈಸ್ ಓನ್ಲಿ ಎ ಡಿಸ್ಕ್ರಿಷನ್ಸ್ ಟು ದಿ ಕೋರ್ಟು ನ್ಯಾಯಾಲಯಕ್ಕೆ ಬಿಟ್ಟಂಥದ್ದು. ನ್ಯಾಯಾಲಯಕ್ಕೆ ಯಾಕೆ ಬಿಟ್ಟಿದ್ದು ಅಂತ ನ್ಯಾಯಾಲಯಕ್ಕೆ ಹೇಗೆ ಕನ್ಸಿಡರ್ ಮಾಡ್ತದೆ ಈ ಕೇಸ್ನ, ಸಲ್ಲಿಸಿರ್ತಕ್ಕಂಥ ದಾಖಲಾತಿಗಳು, ಕೊಟ್ಟಿರ್ತಕ್ಕಂಥ ಎವಿಡೆನ್ಸಸ್ಗಳು, ಪೂರ್ಣ ಪ್ರಮಾಣದ ತನಿಖಾ ವರದಿ ಮೇಲೆ ಇದು ಬೇಲ್ ಮೇಲೆ ನಿಂತ್ಕೊಳ್ಳುತ್ತಿದ್ದು ಅದನ್ನು. ಆಮೇಲೆ ಅದನ್ನು ಯಾರು ಮಾಡ್ತಾರೆ, ಎಷ್ಟು ಚೆನ್ನಾಗಿ ಬೇಲ್ಗೆ ಪ್ರೆಸೆಂಟೇಷನ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಈಗ ಎಲ್ಲರೂ ಲಾಯರು ಎಲ್ಲರೂ ಥರನೂ ಇರಲ್ವಲ್ಲ. ಮಹಾನ್ ಬುದ್ಧಿವಂತರು ಇರ್ತಾರೆ, ಅದರಲ್ಲಿ ಸಾಮಾನ್ಯವಾಗಿರೋರು ಇರ್ತಾರೆ, ಇನ್ನೂ ಕಲಿತಾರರು ಇರ್ತಾರೆ. ಅದು ಯಾರ ಹತ್ರ ಸೇರ್ತು, ಯಾರ ಹತ್ರ ಹೋಯ್ತು ಅನ್ನೋದು ಇಂಪಾರ್ಟೆಂಟು ಸಹ. ಯಾವುದೇ ಒಂದು ಪ್ರಕರಣ ನಿಮ್ಮ ಹತ್ರ ಹೋದರೆ ನೀವೊಂಥರ ತನಿಖೆ ಮಾಡ್ತೀರಿ, ನನ್ನ ಹತ್ರ ಬಂದರೆ ನಾನೇ ಒಂಥರ ತನಿಖೆ ಮಾಡ್ತೀನಿ, ಹೌದಲ್ವಾ? ಒಬ್ಬೊಬ್ಬರು ಇನ್ನೊಬ್ಬರು ಜಡ್ಜ್ ಅವ್ರ ಹತ್ರ ಹೋದರೆ ಅವರೇ ಅದನ್ನು ಒಂದು ಪರ್ಸೆಪ್ಷನಲ್ಲಿ ನೋಡ್ತಾರೆ. ಇನ್ನು ಮನುಷ್ಯರು ಎಲ್ಲರೂ ಬೇರೆ ಬೇರೆಯೇ, ವಿಭಿನ್ನ ಜಗತ್ತಲ್ಲಿ. ಹಾಗೆ ವಿಭಿನ್ನವಾಗಿ ಅವರು ಏನೇನು ತೊಗೋತಾರೆ ಅಂತ ಅನ್ನೋದು ಇಂಪಾರ್ಟೆಂಟು. ಬಟ್ ಸಡನ್ನಾಗಂತೂ ಯಾವ ಕಾರಣಕ್ಕೂ ಇದರಲ್ಲಿ ಬೇಲಾಗಲ್ಲ. ಅಂದರೆ ಇವ್ರಿಗೆ 6 ತಿಂಗಳ ಮೇಲೆ ಪ್ರಯತ್ನ ಪಟ್ಕೊಂಡು ಹೋಗ್ಬೋದು ಅಷ್ಟೇ. ಅದರೊಳಗಡೆ ಅಂತೂ ಇವ್ರಿಗೆ ಯಾವ ಕಾರಣಕ್ಕೂ ಕಷ್ಟ ಅನ್ನಿಸ್ತದೆ ನನಗೆ. ಈ ಪ್ರಕರಣದಲ್ಲಿ 1 ವರ್ಷದವರೆಗೂ ಕಷ್ಟನೇ ಅವ್ರಿಗೆ. 1 ವರ್ಷದವರೆಗೂ ಬೇಲ್ ಸಿಗೋದು ಕಷ್ಟ ಇದೆ. ಈಗ ನಾಳೆ ಬಂದ್ಬಿಟ್ಟು ಸಿನಿಮಾ ಶೂಟಿಂಗ್ ಹೋಗ್ಬಿಡ್ತಾರೆ, ಅದೆಲ್ಲ ಇಲ್ಲ, ಹಂಗೆಲ್ಲ ಇಲ್ಲ. ಅವೆಲ್ಲ ದೊಂಬಿ ಪ್ರಕರಣಗಳು. ಏನೋ ಇವನು ಅಲ್ಲದೆ ಬೇರೆ ಯಾರೋ ಆಗೋಗ್ಬಿಟ್ಟಿದ್ದಿದ್ರೆ, ಈ ಪ್ರಕರಣ ಮಾಡಿಬಿಟ್ಟಿದ್ರೆ, ಇವನು ಅಲ್ಲದೆ ಬೇರೆಯವ್ರು ಮಾಡಿಬಿಟ್ಟಿದ್ದಿದ್ರೆ ಅಂಥವ್ರು ಬೇಕಾದ್ರೆ 1 ವಾರ 15 ದಿವಸ ಆದಮೇಲೆ ಅರೆಸ್ಟ್ ಆದ 1 ತಿಂಗಳಿಗೆ ಮರ್ಡರ್ ಕೇಸಲ್ಲಿ ಈಚೆ ಬಂದ್ಬಿಟ್ಟವ್ರು ಇದ್ದಾರೆ. ರೌಡಿ ಕೇಸ್ಗಳಲ್ಲಿ ಗ್ಯಾಂಗು ಮರ್ಡರ್ ಮಾಡ್ಕೋತಾರಲ್ಲ ರೌಡಿಗಳು, ಅಂಥ ಪ್ರಕರಣಗಳಲ್ಲಿ. ಬಟ್ ಇದು ಇಂಟೆನ್ಷನಲ್, ಅಲ್ಲಿ ಯಾರೂ ಇರಲ್ಲ, ಗೊತ್ತಿರೋದಿಲ್ಲ, ಯಾರ ಮೇಲೆ FIR ಆಗಿರೋದಿಲ್ಲ. ಇದರಲ್ಲೂ FIR ಆಗಿಲ್ಲ, ಯಾರ ಮೇಲೂ ಆಗಲಿಲ್ಲ, ಯಾರೋ ಬಿಸಾಕಿರುವಂಥದ್ದು, ಹೌದಲ್ವಾ? ಈಗ ಶುರು ಹೊತ್ಕೊಳ್ತಾರೆ, ನಮ್ಮ ಇದ್ರ ಮೇಲೆ ಏನೂ ಕೇಸ್ ಇಲ್ಲ, FIR ಮೇಲೆ ಹೆಸರಿಲ್ಲ, ಅನ್ನೋನ್ ಬಾಡಿ ಸಿಕ್ತು. ಇರಲಿ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ತುಂಬ ಇದೆ. ಆ ಕಾರಣಕ್ಕೆ ಈ ಪ್ರಕರಣಗಳಲ್ಲಿ ಇದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಟು ದಿ ಪೊಲೀಸ್ ಆಲ್ಸೋ. ಆಮೇಲೆ ಇದನ್ನ ತುಂಬ ಸರ್ಕಾರವೂ ಇದಾಗಿ ನೋಡ್ತಾ ಇದೆ, ಭಾಳ ಅತ್ಯಂತ ಇದರಿಂದ ಏನು ಗಟ್ಟಿತನದಿಂದ. ಅದ್ರ ಜೊತೆಯಲ್ಲಿ ಸಮಾಜನೂ ನೋಡ್ತಾ ಇದೆ. ಆಮೇಲೆ ಮೀಡಿಯಾಗಳು ಸಹ ಇದರ ಹಿಂದೆ ನಿರಂತರವಾಗಿ ಅದರ ಹಿಂದೆ ಇದ್ದಾರೆ, ಏನು ಆಗ್ಬೋದು ಲಾಜಿಕಲ್ ಎಂಡ್ ಅಂತ ಅಂದ್ಬಿಟ್ಟು ಅಂತ. ಇಷ್ಟಕ್ಕೆ ಇದು ನಿಲ್ಲುವಂಥದ್ದಲ್ಲ. ಇದು ಪ್ರತಿ ದಿವಸ ಇದು ಬೇಲ್ ಆಗುವವರೆಗೂ ಇದು ನಿರಂತರವಾಗಿ ಓಡ್ತಾನೆ ಇರ್ತದೆ. ಇದು
ಸಮಾಜದಲ್ಲಿ ಎಚ್ಚರಗೊಳಿಸ್ತಾನೆ ಇರ್ತಾರೆ ಮೀಡಿಯಾದವರು. ಅದು ಎಚ್ಚರ ಆಗ್ತಾನೂ ಇರಬೇಕು. ಮತ್ತು ಎಲ್ಲೆಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ, ನಾನು ಹೇಳಿದ್ನಲ್ಲ, ಈಗ ಯಾರ್ಯಾರನ್ನೆಲ್ಲ ಇಂಥವ್ರನ್ನೆಲ್ಲರೂ ಕರೆದು ನೋಟಿಸ್ ಕೊಟ್ಟು ಅವ್ರನ್ನೆಲ್ಲ ಮಾತಾಡಿಸುವಂಥದ್ದು ಆಗಬೇಕು. ಇನ್ನು ಮುಂದೆ ಆ ಥರ ಮಾತಾಡ್ಬೇಕು, ಎದುರಬೇಕು. ಫೋನ್ ಬಂದರೆ ಆಯಿತು ಹೇಳ್ಬಿಡ್ಬೇಕು. ಅವರು ಹಿಂಗೇನೋ ಹೇಳ್ದಪ್ಪ ಮರ್ಡರ್ ಮಾಡಿಬಿಟ್ಟಿದ್ದೀವಿ ಅಂತ ನೋಡಿ ಹಿಡ್ಕೊಂಡು ಒಳಗಾಕ್ರಿ ಅಂತ ಹೇಳ್ಬಿಡ್ಬೇಕು. ಆ ಕಡೆ ಆ ಮಟ್ಟಕ್ಕಾದರೂ ತಂದು ನಿಲ್ಲಿಸ್ಬಿಡ್ಬೇಕು ಈ ಪ್ರಕರಣದಲ್ಲಿ ಅವ್ರಿಗೆಲ್ಲ. ಸುಮ್ಮನೆ ಕೇಳಿಸ್ಕೊಬಿಟ್ಟು ಹೇಳೋ ಆಯಿತು ಏನು ನಾನಿದ್ದೀನಿ ತಿಂತೇನು ಮಾಡಬೇಡ, ಮಲಿಕೊಂಡು ಬೆಳಗ್ಗೆ ಎಕ್ಸಸೈಸ್ ಮಾಡ್ಕೊಂಡು ಆದಮೇಲೆ ನೀನು ಆರಾಮಾಗಿ ತಿಂಡಿ ತಿಂದಾದ್ಮೇಲೆ ಮಾತಾಡಪ್ಪ, ಎಲ್ರಿಗೂ ಹೇಳ್ಬಿಟ್ಟು ಏನೇನೋ ಸೆಟ್ಲ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ರೆ ಅವನೋ ಒಬ್ಬ ಪವರ್ ಇದ್ದವನು, ಪವರ್ ಇಲ್ಲದೇ ಇದ್ದವನು, ಪವರ್ ಇದ್ದವನು ಯಾರೋ ಒಬ್ಬ ಹಂಗೆ ಅಂದ್ಬಿಟ್ರೆ ಅವ್ನಿಗೆ ಹಿಡಿದು ಗುಮ್ ಎತ್ತಕೊಂಡ್ಬಂದು ಅವನಿಗೆ ಹಾಕ್ಕೊಂಡು ಕೇಳಬೇಕೋ ಬೇಡೋ, ಅವನಿಗೆ ಕೇಳಬೇಕು. ಕಾನೂನಲ್ಲಿ ಹಂಗೆ ಮಾಡಬೇಕು. ಇಲ್ಲ ಅಂದರೆ ಇದಕ್ಕೆ ಎಂಡ್ ಇರೋದಿಲ್ಲ. ಇದು ಪ್ರೂವ್ ಆಗ್ಬಿಟ್ರೆ ಎಷ್ಟು ವರ್ಷ? ನೋಡಿ, ಇವಕ್ಕೆಲ್ಲ ಲೈಫ್ ಕನ್ವಿಕ್ಷನ್ಸ್ ಇದೆ. ಲೈಫ್ ಅಂದರೆ ಸಾಯುವರೆಗೂ ಜೈಲು ಅಂತ ಅರ್ಥ. 14 ವರ್ಷ ಅಂತಿಲ್ಲ ಕಾನೂನಲ್ಲಿ, ಎಲ್ಲೂ ಹಂಗೆ ಬರೆದಿಲ್ಲ 14 ಇಂಪ್ರಿಸನ್ಮೆಂಟ್ 14 ಇಯರ್ಸ್ ಮಾತ್ರ ಅಂತ ಅಂದ್ಬಿಟ್ಟು ಅಂತ. ಕನ್ವಿಕ್ಷನ್ ಲೈಫ್ ಅಂತ ಇದ್ದಾದಮೇಲೆ ಸಾಯುವರೆಗೂ ಜೈಲು ಅಂತ ಬರೆದಾದ್ಮೇಲೆ ಸಾಯುವರೆಗೂ ಶಿಕ್ಷೆಗಳಾಗ್ತಕ್ಕಂಥದ್ದು ಶಿಕ್ಷೆ ಆದರೆ ಆಗ್ತದೆ. ಇನ್ನು ಬೇರೆ ಇನ್ನೇನಾದರೂ ಅಕಸ್ಮಾತ್ ಏನಾದರೂ ಒಳಗಡೆ ವರ್ಗೀಕರಣಗಳಾಗಿದ್ದರೆ ಚಾರ್ಜ್ ಶೀಟ್ ಒಳಗಡೆ ಈ ಪಾತ್ರಗಳು ಇವಂದಿಷ್ಟೇ, ಇವಂದಿಷ್ಟು, ಇವನ್ ಭಾಗ ಇಷ್ಟಿತ್ತಷ್ಟೇ, ಇವನು ಗೊತ್ತಿಲ್ಲ, ಇವನು ಹೋಗಿದ್ದಾನೆ ಶೆಡ್ ಹತ್ರ, ಅವ್ರು ಆಚೆ ನಿಂತ್ಕೊಂಡಿದ್ದಾರೆ, ಇದನ್ನೆಲ್ಲ ಬರುತ್ತೆ ಅಲ್ಲಿ ಒಳಗಡೆ ಆರ್ಗ್ಯುಮೆಂಟ್ಗಳು, ಎವಿಡೆನ್ಸಸ್ ಕಾಲದಲ್ಲಿ ಅಲ್ಲಿ ಏನೇನು ಅಲ್ಲಿ ಯಾರ್ಯಾರ್ದು ಏನೇನು ಪಾತ್ರಗಳು ಅಂತ ಅಂದ್ಬಿಟ್ಟು ಬರ್ತಾ ಇರುವಂಥದ್ದಾದಾಗ ಅಲ್ಲಿ ಕೋರ್ಟು ಹೇಗೆ ಅದನ್ನು ಯಾವ ಡೈಮೆನ್ಷನಲ್ಲಿ ತಗೊಳ್ಳುತ್ತದೆ ಅಂತ ಅನ್ನೋದು ಇಂಪಾರ್ಟೆಂಟು. ಅದ್ರ ಮೇಲೆ ನಡ್ಕೊಂಡು ಹೋಗ್ತದೆ. ಆವಾಗ ಏನಾಗ್ಬೋದು ಅಂತ ಹೇಳ್ಬೋದು. ಒಟ್ಟಾರೆ ಶಿಕ್ಷೆ ಆದರೆ ಲೈಫು, ಮಿನಿಮಮ್ ಲೈಫು ಅಂತಂದರೆ ಸಾಯುವರೆಗೂ ಜೈಲಲ್ಲಿರುವ. ಇಲ್ಲ ಪ್ರಕರಣ ಪ್ರೂವ್ ಆಗಲಿಲ್ಲ ಅಂತಂದರೆ ಹೋಯ್ತಾರು, ಮತ್ತೆ ನೀನು ಡೆವಿಲ್ ಥರ ಆಚೆ ಹೋಗ್ಬಿಟ್ಟು ಯಾವ್ದಾರ ಮಾರ್ಕ್ ಮ್ಯಾತಾಕು ಅಂತ ಅಷ್ಟೇ. ಆದರೆ ಸಮಾಜ ಕಲಿಬೇಕಾದ್ರೆ ದೊಡ್ಡ ಪಾಠ ಇದೆ ನಮ್ಮ ಸೋಷಿಯಲ್ ಮೀಡಿಯಾ, ಹೌದಲ್ವಾ? ಸೋಷಿಯಲ್ ಮೀಡಿಯಾ ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಏನದು ಅಂದರೆ ಅದೊಂಥರ ಭಾಳ ಬೇಕಾಗಿರ್ತಕ್ಕಂಥದ್ದು, ಜನಕ್ಕೆ ಬೇಕು. ಅದರಿಂದ ತುಂಬ ಉಪಯೋಗ ಆಗ್ತದೆ. ಜನಕ್ಕೆ ಸಿಕ್ಕಾಬಟ್ಟೆ ಅದನ್ನು ಬಳಸ್ಕೋತಾ ಇದ್ದಾರೆ. ಅದ್ರ ಜೊತೆಯಲ್ಲೇ ಅಷ್ಟೇ ಕೆಟ್ಟದಾಗೂ ಸಹ ಅದನ್ನು ಬಳಸ್ಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕೆ ಇದು ಬೇಡ ಅಂತ ಅನ್ನುವಂಥದ್ದು ಏನಾರಾದ್ರೂ ಅವ್ನು ಬುದ್ಧಿ ಭ್ರಮಣೆ ಇರುವಂಥವನು ಬುದ್ಧಿಹೀನ, ಹೌದಲ್ವಾ? ನನಗೊಂದು ನಂಬಿಕೆ ಇದೆ. ಏನದು? ಗಂಗಾ ನದಿ ಭಾಳ ಶ್ರೇಷ್ಠಳು ಅಂತ. ಅಲ್ಲಿಂದ ಏನೇನು ಹೊತ್ಕೊಬಂದಿರ್ತಾಳೋ ನಮ್ಗೆ ಗೊತ್ತಿಲ್ಲ. ಯಾವ್ದು ಹೆಣಗಳು ಹೊತ್ಕೊಬಂದಿರ್ತಾರೆ, ಏನೇನು ಕತೆ ಹೊತ್ಕೊಂಬಂದಿರ್ತಾರೋ ಯಾರಿಗೂ ಗೊತ್ತಿರೋದಿಲ್ಲ. ನಮಗೆ ಎಲ್ಲರಿಗೂ ಅದ್ರ ಮೇಲೆ ಒಂದು ನಂಬಿಕೆ ಇರೋದ್ರಿಂದ ಏನು ಹೋಗ್ತೀವಿ, ಪೂಜೆ ಮಾಡ್ತೀವಿ, ಶಿವ ದೇವರು ಒಳ್ಳೇದು ಮಾಡಪ್ಪ, ಸರ್ವಶ್ರೇಷ್ಠೆ ನೀನು, ನಮಗೆ ರಕ್ಷಣೆ ಮಾಡು ಅಂತ ಹೇಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡು ಬರ್ತೀವಿ. ಇಲ್ಲ ನಾನು ಕುಡಿತೀನಿ, ಕುಡಿಯಪ್ಪ ಅಷ್ಟೇ. ಇಲ್ಲ ಬಿಂದಿಗೆ ಒಳಗಡೆ ತಗೊಂಡೋಗ್ಬಿಟ್ಟು ನಾನು ವರ್ಷಬಲ ಕುಡಿತೀನಿ, ಕುಡಿಯಪ್ಪ. ಅದರಿಂದ ಏನಾರು ಅನಾಹುತ ಆದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನೀನು ನಂಬಿಕೆ ಅಷ್ಟೇ. ನೀನು ಕುಡಿಲೂಬೋದು, ಸುಮ್ಮನೆ ಹಾಗೆ ಪೂಜೆ ಮಾಡಿಕೊಂಡು ಹಾಕ್ಕೊಂಡು ನೀನು ಶ್ರೇಷ್ಠ ಅಂತೇಳಿ ಅಂತ ವಾಪಸ್ ಬರೋದು. ಹಾಗೆ ನನ್ನ ಲೆಕ್ಕದಲ್ಲಿ ಇದು ಅಂತ ಅನ್ನಿಸ್ತದೆ. ನಾವು ಎಷ್ಟರ ಮಟ್ಟಿಗೆ ಇಟ್ಕೋಬೇಕೋ, ಎಷ್ಟರ ಮಟ್ಟಿಗೆ ಬಳಸ್ಕೋಬೇಕೋ ಅಷ್ಟು ಬಳಸ್ಕೊಂಡ್ರೆ ಬುದ್ಧಿವಂತರಾಗ್ತಾರೆ. ಇಲ್ಲ ಅಂತ ಅಂದರೆ ಅವರು ಏನು ಹೇಳ್ತಾರಲ್ಲ, ಹಿಂದೆ ತಲೆ ಮೇಲೆ ಹಾಕೋತಾ ಇರ್ತೀವಿ, ಪಕ್ಕದಲ್ಲಿ ಹೋಯ್ತಾ ಇರ್ತದೆ ಅರ್ಧಂಬರ್ಧ ಸುಟ್ಟಿರೋದು, ಹೌದಲ್ವಾ? ನಾವು ಗೊತ್ತಿದ್ದು ಹೋಗ್ತೀವಲ್ಲ, ಕಾಲು ಹಾಕ್ತೀವಲ್ಲ, ಇಡ್ತೀವಲ್ಲ ನೀರೊಳಗಡೆಗೆ. ನಾವು ಈಗ ಬೇರೆ ಯಾವುದಾದ್ರೂ ಒಂದು ಹೊಳೆಯಲ್ಲಿ ಅಲ್ಲೆಲ್ಲ ಹೆಣ ಇದೆ ಅಂದರೆ ಇಡ್ತೀರ ನೀರು ಆದರೆ ಗಂಗೆಯಲ್ಲಿ ಇಡ್ತೀವಲ್ವ? ಮನಸ್ಥಿತಿ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ಹೆಂಗೆ ಬಳಸ್ತೀವಿ, ಹೇಗೆ ಬಳಸ್ಕೊಳ್ತೀವಿ ಅಂತ ಅನ್ನುವಂಥದ್ದು. ಆಮೇಲೆ ಒಂದೇ ಒಂದು ನಾನು ಯುವಕರಿಗೆ ಹೇಳ್ತಕ್ಕಂಥದ್ದು, ಯಾವ ಕಾರಣಕ್ಕೂ ಇಂಥದ್ದನ್ನೆಲ್ಲನೂ ತಪ್ಪಿದ್ದಾಗ ತಪ್ಪು ಅಂತ ಹೇಳಿ ಅದೇನು ಸಮಸ್ಯೆ ಏನಿಲ್ಲ. ಅದು ಯಾರೂ ಅದು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅನಾವಶ್ಯಕವಾಗಿ ನಾವು ಯಾರಿಗಾದರೂ ಒಬ್ಬರ ಬಗ್ಗೆ ಬರೀಬೇಕಾದಾಗ, ಒಬ್ಬರ ಬಗ್ಗೆ ಟಿಪ್ಪಣಿಗಳು ಮಾಡಬೇಕಾದಾಗ ಅತ್ಯಂತ ನಮ್ಮ ಮನೆಯವರಾಗಿದ್ದರೆ ಅಂತ ಅನ್ನುವಂಥದ್ದು ಯೋಚನೆ ಮಾಡಬೇಕು. ಅದನ್ನು ಒಬ್ಬರ ಬಗ್ಗೆ ಬರಿತೀವಿ ನೋಡಿ, ಅವ್ರು ಘಾಸಿ ಮಾಡುವಂಥದ್ದು ಬರಿತೀವಲ್ಲ ನೇರಕ್ಕೆ, ಆವಾಗ ಅವರ ಮನಸ್ಥಿತಿಗಳು ಭಾಳ ಗಟ್ಟಿಯಾಗಿಟ್ಕೊಂಡು ಇದು ನನಗಾಗಿದ್ದು ನನಗೆ ಬರೆದಿದ್ರಾಗೆ, ನನ್ನ ತಂಗಿಗೆ ಬರೆದಿದ್ರಾಗೆ, ನನ್ನ ತಾಯಿ ಮೇಲೆ ಬರೆದಿದ್ರಾಗೆ, ಇದು ಯಾಕೆ ನೋವು ಆಗ್ಬೋದು ಅನ್ನುವಂಥ ಒಂದು ಸಾರಿ ಕಾಳಜಿ ಮಾಡಿಕೊಂಡು ಯಾರಿಗೆ ಯಾವುದನ್ನೇ ಆಗಲಿ ಕಾಮೆಂಟ್ ಆಗ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಆ ಥರ ಮಾಡುವಂಥದ್ದು ಒಳ್ಳೆಯದು. ಅದನ್ನು ಬೆಳೆಸ್ಕೋಬೇಕು. ಆ ಪ್ರವೃತ್ತಿ ನಮ್ಮಲ್ಲಿ ಜಾಸ್ತಿ ಆದರೆ ನನ್ನ ಲೆಕ್ಕದಲ್ಲಿ ಇಂಥ ಅನಾಹುತಗಳಾಗುವಂಥದ್ದೆಲ್ಲ ಕಮ್ಮಿ ಆಗ್ತದೆ. ಸುಮಾರು ಒಂದು 2 ಗಂಟೆ ಕಾಲ ಸುದೀರ್ಘವಾಗಿ ಅವರು ಈ ಕೊಲೆ ಕೇಸ್ ಅಥವಾ ಕ್ರೈಮ್ ಹಿಂದಿನ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ನನಗನ್ಸಿದ್ದು, ಉಮೇಶ್ ಸರ್ ಹೇಳಿದ್ದು,
ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು, ನಮ್ಮ ಪ್ರತಿ ನಡೆ ಪ್ರತಿ ಮಾತು ಹೊರಗೆ ಹೋಗೋಕ್ಕೆ ಮುಂಚೆ ಎಷ್ಟು ಹುಷಾರಾಗಿರ್ಬೇಕು ಅನ್ನೋದನ್ನ. ಯಾಕಂದರೆ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರಲ್ಲ, ಹಾಗೆ ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕ್ಬಿಡ್ತೀನಿ, ಎಲ್ಲೋ ಕೂತ್ಕೊಂಡು ಏನೋ ಬರೆದ್ಬಿಡ್ತೀನಿ, ಅನಾನಿಮಸ್ ಅಥವಾ ಏನಂತಾರೆ ಅನಾಮದ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಯೂಸರ್ 1 2 3 4 ಅಂತೇನೋ ಬರ್ಕೊಂಡು ಹಾಕ್ಬಿಡ್ತೀವಿ, ನಾನು ಯಾರಿಗೂ ಸಿಗಲ್ಲ ಅಂತ ಅಂದ್ಕೊಳ್ಳೋದು. ಆ ಮೂಲಕ ಈ ಥರ ಟ್ರಿಗರ್ಗಳು ಮಾಡೋಂಥದ್ದು, ಇನ್ನೊಬ್ರಿಗೆ ಯಾರಿಗೂ ಕೋಪ ಬರ್ಸೋದು, ಅವರು ಕಾನೂನು ಗೊತ್ತಿದ್ದು ಕಾನೂನು ಬಳಸ್ಬೇಕಾದ್ರೆ ಅವ್ರು ಹೋಗಿ ನಾನು ತಪ್ಪು ಮಾಡೋಂಥದ್ದು, ಇಂಥವೆಲ್ಲ ಮಾಡಬಾರ್ದು ಅಂತ ನಮ್ಮ ಸರ್ ಹೇಳಿದ್ದು. ಸರ್ ಸಮಯ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.